ಚಂದ್ರಬಾಬು ನಾಯ್ಡು ಅವರನ್ನ ಬಿಜೆಪಿಯ ಸಿದ್ಧಾರ್ಥನಾಥ್ ಸಿಂಗ್, ಬಿಜೆಪಿಯ ಆಂಧ್ರದ ಉಸ್ತುವಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುಟುಂಬದ ಸಿದ್ಧಾರ್ಥನಾಥ್ ಸಿಂಗ್ ಚಂದ್ರಬಾಬು ನಾಯ್ಡು ಅವರನ್ನ ಹೋಗಿ ಭೇಟಿಯಾಗಿದ್ದಾರೆ. ಹಿಂದೆ ಉತ್ತರ ಪ್ರದೇಶದಲ್ಲಿ ಮಂತ್ರಿ ಕೂಡ ಆಗಿದ್ರು. ಬಿಜೆಪಿಯ ಉಸ್ತುವಾರಿ ಸಿದ್ಧಾರ್ಥನಾಥ್ ಸಿಂಗ್ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿ ಎನ್ಡಿಎಗೆ ಅಧಿಕೃತ ಬೆಂಬಲವನ್ನು ಕೋರಿದ್ದಾರೆ. ಸರ್ಕಾರ ರಚನೆಯ ಕಸರತ್ತುಗಳು INDIA ಮತ್ತು NDA ಎರಡೂ ಕಡೆಯಿಂದ ನಡೀತಾ ಇವೆ. ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಭೇಟಿಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ತೆಲುಗು ದೇಶಂ ಪಾಳಯದಲ್ಲಿ ಸಂಭ್ರಮದ ದೃಶ್ಯಗಳು. ಜಗನ್ ರೆಡ್ಡಿ ಸರ್ಕಾರ ಪತನಗೊಂಡಿದೆ. ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಬಿಜೆಪಿ, NDA ಸ್ಪಷ್ಟ ಬಹುಮತವನ್ನ ಆಂಧ್ರದಲ್ಲಿ ಪಡೆದಿದೆ. ಚಂದ್ರಬಾಬು ನಾಯ್ಡು 8 ತಿಂಗಳ ಹಿಂದೆ ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋಗಿ ಬಂದ ನಂತರ ಚಂದ್ರಬಾಬು ನಾಯ್ಡುಗೆ ಒಂದು ಸಿಂಪತಿ ಬರಲು ಆರಂಭಿಸಿತು ಅಂತ ಅಲ್ಲಿನ ವಿಶ್ಲೇಷಕರು ಹೇಳ್ತಾರೆ. ನಾರಾ ಲೋಕೇಶ್ ಚಂದ್ರಬಾಬು ನಾಯ್ಡು ಪುತ್ರ, ಅವರು ಕೂಡ ಸ್ವತಃ ಚುನಾವಣೆ ಗೆದ್ದಿದ್ದಾರೆ. ಚಂದ್ರಬಾಬು ನಾಯ್ಡು ಜೈಲಿಗೆ ಹೋದಾಗ ನಾರಾ ಲೋಕೇಶ್ ಜಗನ್ ರೆಡ್ಡಿ ವಿರುದ್ಧ ಸತತ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ರು. ಆಂಧ್ರದ ರಾಜಕಾರಣವನ್ನ ಹತ್ತಿರದಿಂದ ನೋಡುವ ವಿಶ್ಲೇಷಕರು ಹೇಳೋದು ಚಂದ್ರಬಾಬು ನಾಯ್ಡು ಗೆಲುವಿಗೆ ಜೈಲಿಗೆ ಹೋಗಿದ್ದ ಸಿಂಪತಿ ಕಾರಣ ಎಂದು. ನೋಡಿ, ಚಂದ್ರಬಾಬು ನಾಯ್ಡು ಕುಟುಂಬದ ಸದಸ್ಯರೊಂದಿಗೆ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ ಕೇಕ್ ಕಟ್ ಮಾಡುವುದರ ಮೂಲಕ. ಅವರ ಮಗ, ಸೊಸೆ, ಮೊಮ್ಮಕ್ಕಳು ಕೂಡ ಚಂದ್ರಬಾಬು ನಾಯ್ಡು ಜೊತೆ ಇದ್ದಾರೆ. ವೈ ನಾಟ್? ಇಟ್ ಈಸ್ ಎ ಡೇ ಆಫ್ ಸೆಲೆಬ್ರೇಷನ್ ಫಾರ್ ಚಂದ್ರಬಾಬು ನಾಯ್ಡು. ಎರಡು ಎಕ್ಸ್ಟ್ರೀಮ್ ರಿಸಲ್ಟ್ಗಳನ್ನ ನಾವಿಲ್ಲಿ ತಾಳೆ ಹಾಕಿ ನೋಡಬಹುದು. ಒಂದು, ಜಗನ್ಮೋಹನ್ ರೆಡ್ಡಿ ಪಾದಯಾತ್ರೆಯ ನಂತರ ಪಡೆದುಕೊಂಡಿದ್ದ ರಿಸಲ್ಟ್, ಅದಾದ ಮೇಲೆ ಆಡಳಿತ ಮಾಡಿ ಈಗ ಪಡೆದುಕೊಂಡಿರುವ ರಿಸಲ್ಟ್. ಪ್ರಶಾಂತ್, ಎರಡಕ್ಕೂ ವ್ಯತ್ಯಾಸಗಳನ್ನ ನಾವು ನೋಡಬಹುದಾಗಿದೆ. ಅಂಡ್ ಒಂದು ಸರ್ಕಾರ ಯಾವ ರೀತಿ ನಡೆದುಕೊಳ್ಳಬೇಕು, ನಡೆದುಕೊಳ್ಳಬಾರದು ಅನ್ನೋದನ್ನ ಮತದಾರ ಪ್ರಭು ಪ್ರತಿ ಬಾರಿ ಎಲೆಕ್ಷನ್ನಲ್ಲೂ ಕೂಡ ಹೇಳ್ತಾ ಹೋಗ್ತಾನೆ. ಐ ಥಿಂಕ್ ಜಗನ್ಮೋಹನ್ ರೆಡ್ಡಿಯ ಬೆಟಾಲಿ ಏನ್ ಕೆಲಸ ಮಾಡ್ತಿತ್ತು, ಜಗನ್ಮೋಹನ್ ರೆಡ್ಡಿಯ ಶಾಸಕರು ನಡೆದುಕೊಂಡ ರೀತಿ, ವಿಧಾನಸಭೆಯಲ್ಲಿ ಅವಾಚ್ಯ ಪದಗಳ ಬಳಕೆ ಆಗತ್ತೆ, ಚಂದ್ರಬಾಬು ನಾಯ್ಡು ಕಣ್ಣೀರು ಹಾಕೊಂಡು ಆಚೆ ಬರ್ತಾರೆ, ಹಿಂಗಿದ್ದೆಲ್ಲ ಸನ್ನಿವೇಶನ ಅಲ್ಲಿನ ಜನ ನೋಡಿರ್ತಾರೆ. ಅಂಡ್ ಇವಾಗ ಅದರ ರಿಸಲ್ಟ್ ಬಂದಿದೆ. ಭಾವನಾ, ಅತಿಯಾದ ಆತ್ಮವಿಶ್ವಾಸಕ್ಕೂ ಅಥವಾ ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ಒಂದು ತೆಳುವಾದ ಗೆರೆ ಇರುತ್ತೆ. ಜಗನ್ ರೆಡ್ಡಿ ಯಾವಾಗ ಚಂದ್ರಬಾಬು ನಾಯ್ಡುವನ್ನು ಜೈಲಿಗೆ ಹಾಕಿದ್ರು, ನಿಧಾನವಾಗಿ ನೋಡಿ, ಜಾತಿ ಸಮೀಕರಣಗಳು ಜಾಸ್ತಿ ಇರುವ ರಾಜ್ಯ ಅದು. ಕಮ್ಮ ವರ್ಸಸ್ ರೆಡ್ಡಿ ಫೈಟ್ ನಡೆಯುತ್ತೆ. ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಜೊತೆ ಕೈ ಜೋಡಿಸ್ತಾರೆ. BJP ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಜೊತೆ ಕೈ ಜೋಡಿಸುತ್ತೆ. ಅದು ಗೇಮ್ ಚೇಂಜರ್ ಅನಿಸುತ್ತೆ. ವೋಟ್ ಶೇರ್ ವೈಸ್ ಭಾಳ ಜಗನ್ ರೆಡ್ಡಿ ಕೆಳಗಡೆ ಬಂದುಬಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡುಗಂತ ಅಂತಲ್ಲ. ಆದರೆ ಚಂದ್ರಬಾಬು ನಾಯ್ಡು ಏನು ಕೋಯಲೇಷನ್ ಮಾಡಿಕೊಂಡು, ಅಲೈನ್ಸ್ ಮಾಡಿಕೊಂಡು, ಅದು ಚಂದ್ರಬಾಬು ನಾಯ್ಡು ಅವರ ಕೈ ಹಿಡಿದಿದೆ. ನೀವು 8 ತಿಂಗಳ ಹಿಂದೆ ಜಗನ್ ರೆಡ್ಡಿಯ ಪಾಪ್ಯುಲಾರಿಟಿಯನ್ನು ನೋಡಿದರೆ ಚಂದ್ರಬಾಬು ನಾಯ್ಡು ಪುನರಪಿ ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರೂ ಭವಿಷ್ಯ ಹೇಳ್ತಾ ಇರಲಿಲ್ಲ. ಆದರೆ ಕೆಲವು ಅತಿರೇಕಗಳನ್ನು ಮತದಾರ ಒಪ್ಕೊಳ್ಳಲ್ಲ. ಚಂದ್ರಬಾಬು ನಾಯ್ಡು ಅಧಿಕಾರ ಹಿಡಿದಕ್ಕೂ ಅದೇ ಕಾರಣ. ಮಹಾರಾಷ್ಟ್ರದಂಥ ರಾಜ್ಯದಲ್ಲಿ INDIA ಒಕ್ಕೂಟ ಜಾಸ್ತಿ ಸೀಟ್ ಬರಲಿಕ್ಕೂ ಅದೇ ಕಾರಣ. ಉದ್ಧವ್ ಠಾಕ್ರೆ ಅವರ ಪಕ್ಷವನ್ನು ಒಡೆದು ಅವರ ಚಿಹ್ನೆಯನ್ನು ಕಸಿದುಕೊಂಡು, ಶರದ್ ಪವಾರರ ಪಕ್ಷ ಒಡೆದು ಅದರ ಚಿಹ್ನೆಯನ್ನು ಕಸಿದುಕೊಂಡ್ರೆ ಮತದಾರ ಇಂಥವುಗಳನ್ನು ಭಾರತದ ಮತದಾರ ಒಪ್ಪಲ್ಲ ಅನ್ನೋದಕ್ಕೆ ಈ ಎರಡೂ ಫಲಿತಾಂಶಗಳು ಪ್ರತ್ಯಕ್ಷವಾಗಿರ್ತಕ್ಕಂಥ ಸಾಕ್ಷಿ. ಮಹಾರಾಷ್ಟ್ರದಲ್ಲೂ BJP ಒಂದು ಮಜಬೂತಾದ ಸ್ಥಿತಿಯಲ್ಲಿತ್ತು.
ಏಕಾಏಕಿ ಉದ್ಧವ್ ಠಾಕ್ರೆಯನ್ನು ಒಡೆದ ನಂತರ ಸರಿ ಉದ್ಧವ್ ಠಾಕ್ರೆ, ಬಟ್ ಅಜಿತ್ ದಾದಾ ಪವಾರ್ ಯಾರ ವಿರುದ್ಧ ದೇವೇಂದ್ರ ಫಡ್ನವೀಸ್ ಸತತವಾಗಿ ಟ್ರಕ್ ಗಟ್ಟಲೆ ನನ್ನ ಬಳಿ ದಾಖಲೆಗಳಿವೆ ಅಂತ ಹೇಳ್ತಾ ಇದ್ರು, ಅವ್ರ ಜೊತೆ ಸರ್ಕಾರ ಮಾಡಿದರು. ಸೇಮ್ ವಿತ್ ಜಗನ್ ರೆಡ್ಡಿಯ ವರ್ಕಿಂಗ್ ಸ್ಟೈಲ್, ವೈಎಸ್ ರಾಜಶೇಖರ್ ರೆಡ್ಡಿಯ ವರ್ಕಿಂಗ್ ಸ್ಟೈಲ್ಗೂ ಜಗನ್ ರೆಡ್ಡಿಯ ವರ್ಕಿಂಗ್ ಸ್ಟೈಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ವೈಎಸ್ ರಾಜಶೇಖರ್ ರೆಡ್ಡಿ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಆಂಧ್ರದಲ್ಲಿ, ಅವಿಭಜಿತ ಆಂಧ್ರದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ತಂದುಕೊಟ್ಟಿದ್ರು. ಅವರ 39 ಸ್ಥಾನಗಳಿಂದಾಗಲೇ 2004ರಲ್ಲಿ UPA ದಿಲ್ಲಿಯಲ್ಲಿ ಅಧಿಕಾರ ಹಿಡಿದಿತ್ತು. ಆದರೆ ಜಗನ್ ರೆಡ್ಡಿಯ ವರ್ಕಿಂಗ್ ಸ್ಟೈಲ್ ಶಾಸಕರ ಜೊತೆ ಎಕ್ಸೆಸಿಬಲ್ ಇಲ್ಲ, ಕಾರ್ಯಕರ್ತರ ಜೊತೆ ಎಕ್ಸೆಸಿಬಲ್ ಇಲ್ಲ, ಅಧಿಕಾರಿಗಳ ಮೂಲಕ ಸರ್ಕಾರಗಳನ್ನು ನಡೆಸ್ತಕ್ಕಂಥದ್ದು. ನೀವೇ ಹೇಳ್ತಾ ಇದ್ರಿ ಅನ್ಸುತ್ತೆ ನನಗೆ, ಚಂದ್ರಬಾಬು ನಾಯ್ಡುಗೆ ಜಗನ್ ರೆಡ್ಡಿಯ ಶಾಸಕರು ವಿಧಾನಸಭೆಯಲ್ಲಿ ಬೈಗಳನ್ನು ಬೈತಾ ಇದ್ದಾಗ ಜಗನ್ ರೆಡ್ಡಿ ಗಹಗಹಿಸಿ ನಗ್ತಾ ಇದ್ರು. ನೀವೇ ಹೇಳಿದ ಉದಾಹರಣೆ ನನಗನ್ಸೋ ಪ್ರಕಾರ ಇಂಥವುಗಳನ್ನು ಭಾರತದ ಮತದಾರ ಒಪ್ಪಲ್ಲ, ಅದನ್ನು ಸಹಿಸೋದು ಇಲ್ಲ. ಇದಕ್ಕೊಂದು ಇತಿಹಾಸ ಇದೆ. ಅದು ಎಮರ್ಜೆನ್ಸಿಯಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ನಾನಾ ರೀತಿಯ ಉದಾಹರಣೆಗಳು. ಯಾವುದೇ ಅತಿರೇಕಗಳನ್ನು ಭಾರತ ಮತದಾರ ಬಹಳಷ್ಟು ದಿನ ಸಹಿಸಿಕೊಳ್ಳಲ್ಲ. ಆಂಧ್ರದ ಉದಾಹರಣೆಯೂ ಹಾಗೆ ಇದೆ, ಮಹಾರಾಷ್ಟ್ರದ ಉದಾಹರಣೆ, ತಮಿಳುನಾಡಿನಲ್ಲೂ ಕೂಡ ನಡೀತಾ ಅನೇಕ ಉದಾಹರಣೆಗಳಿವೆ, ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಬಟ್ ಚಂದ್ರಶೇಖರ್ ರಾವ್ 10 ವರ್ಷಗಳ ಕಾಲ ಅಧಿಕಾರ ಹಿಡಿದು ನಂತರ ಆಂಟಿ ಇನ್ಕಂಬನ್ಸಿ ಬಂತು. ಜಗನ್ ರೆಡ್ಡಿ ಒಂದು ಪಾಪ್ಯುಲರ್ ಮ್ಯಾಂಡೇಟ್ನೊಡನೆ 5 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಿದ್ದರು, ಇದೇ ಚಂದ್ರಬಾಬು ನಾಯ್ಡು ಅವರನ್ನು ಸರ್ಕಾರವನ್ನು ತೆಗೆದು. ಆದರೆ 5 ವರ್ಷಗಳಲ್ಲಿ ಅಗೇನ್ ನೋಡಿ, ಅವರ ತಂದೆ ಸತತ 2 ಚುನಾವಣೆಗಳನ್ನು ಗೆದ್ದಿದ್ರು, 2004, 2009. ಕಾಂಗ್ರೆಸ್ಗೆ UPAಗೆ 4-9ರಲ್ಲಿ ಭರ್ಜರಿ ಸ್ಥಾನ ಕೊಟ್ಟಿದ್ದೆ ಅವಿಭಜಿತ ಆಂಧ್ರ. ಆದರೆ ಜಗನ್ ರೆಡ್ಡಿ ಹಿ ವಾಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಅವರ ಯೋಜನೆಗಳು ಜನಪ್ರಿಯವಾಗಿದ್ವು. ಆದರೆ ನೋಡಿ, ಮತದಾರ ಏನು ನೋಡ್ತಾನೆ ಅಂತ, ನೀವು ಬರೀ ಯೋಜನೆಗಳನ್ನು ನೋಡ್ತಾರೆ, ಬರೀ ಫ್ರೀ ಬೀಸ್ಗಳಿಗೆ ಓಟ್ ಹಾಕ್ತಾರ? ನಿಮ್ಮ ರಾಜಕೀಯ ನಡವಳಿಕೆ ಏನಿದೆ ಅಲ್ಲ, ಭಾರತದ ರಾಜಕಾರಣದಲ್ಲಿ ಇದು ಬಹಳ ಮಹತ್ವದ್ದು. ರಾಜಕಾರಣಿಗಳ ನಡವಳಿಕೆಯನ್ನು ಮತದಾರ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅದೇ ಕಾರಣದಿಂದ ನಾನು ಹೇಳಿದ್ದೆ, ಆತ್ಮವಿಶ್ವಾಸ ಮತ್ತು ಅಹಂಕಾರಕ್ಕೂ ಬರೀ ತೆಳುವಾದ ಗೆರೆ ಇದೆ. ಆತ್ಮವಿಶ್ವಾಸವನ್ನು ಮತದಾರಕ್ಕೆ ಸಮಸ್ಯೆ ಇರಲ್ಲ, ಬಟ್ ಅಹಂಕಾರ ಮತದಾರ ಸಹಿಸಲ್ಲ. ಅದು ಆಂಧ್ರದ ಈ ಫಲಿತಾಂಶಕ್ಕೆ ಬಹುಮುಖ್ಯ ಕಾರಣ. ಇನ್ನೊಂದು, ಚಂದ್ರಬಾಬು ನಾಯ್ಡು ಕ್ರಾಫ್ಟೆಡ್ ಅಲಯನ್ಸ್ ವೆರಿ ವೆಲ್. BJP ಚಂದ್ರಬಾಬು ನಾಯ್ಡು ಜೊತೆ ಬರ್ಲಿಕ್ಕೆ ತಯಾರಿರಲಿಲ್ಲ. ಪವನ್ ಕಲ್ಯಾಣ್ BJP ಜೊತೆಗಿದ್ರು, ಆದರೆ ಚಂದ್ರಬಾಬು ನಾಯ್ಡು ಜೊತೆ ಬರ್ಲಿಕ್ಕೆ ತಯಾರಿರಲಿಲ್ಲ. ಕಾಪು ಮತ್ತು ಕಮ್ಮ ಜೊತೆಗೂಡಿದಾಕ್ಷಣ ಮತ್ತು ಏನು BC ಮತಗಳು ಜಗನ್ ಜೊತೆಗಿದ್ವು, ಅವು ದೂರ ಹೋದ ಕಾರಣದಿಂದ ಜಗನ್ ರೆಡ್ಡಿ ಒಂದು ಹೀನಾಯ ಸೋಲನ್ನು 5 ವರ್ಷಗಳ ನಂತರ ಅನುಭವಿಸ್ತಾರೆ. ರೈಟ್. ನಾಗರಾಜ್ ಯಾದವ್ ಅವರೇ, ರಾಜ್ಯದಲ್ಲಿ ಕಡಿಮೆ ಸ್ಥಾನಗಳು ಬಂದಿರೋದ್ರಿಂದ ಬೇಸರ ಆಗಿದೆಯಾ? ಕೇಂದ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗಿದ್ರಿಂದ ಖುಷಿಯಾಗಿದೆಯಾ ನಿಮಗೆ? ಕೇಂದ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠ ಒಂದು ಕಡೆ, ದೇಶ ಸುಭದ್ರತೆಯಿಂದ ಇರ್ತದೆ ಅಂತ ನಂಬಿಕೆ ನನಗೆ ಮುಟ್ಟಿರ್ತಕ್ಕಂಥದ್ದು. ಯಾಕಂದರೆ ದೇರ್ ಆರ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಅಕಾರ್ಡಿಂಗ್ ಟು ಕಾಂಗ್ರೆಸ್. ರೈಟ್. ಒಂದೇ ಒಂದು ನಿಮಿಷ ವಾಪಸ್ ಬರ್ತೀನಿ. ಕೆಲವೇ ಕ್ಷಣಗಳಲ್ಲಿ ಚಂದ್ರಬಾಬು ನಾಯ್ಡು ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತನ್ನ ಬೆಂಬಲ ಯಾರಿಗೆ, NDA ಜೊತೆ ಮೈತ್ರಿಯೊಂದಿಗೆ ಚುನಾವಣಾ ಹೋರಾಟ ಮಾಡಿದ್ರು, ಯಾರಿಗೆ ಬೆಂಬಲ ಅಂತ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡೋರಿದ್ದಾರೆ. ಶತಾಯಗತಾಯ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಅವರನ್ನ ಸೆಳೆದುಕೊಂಡು ಅಧಿಕಾರ ರಚನೆ ಮಾಡಬೇಕು ಅಂತ INDIA ಕೂಟ ಈಗಾಗಲೇ ಆಕ್ಟಿವ್ ಆಗಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ಆಕ್ಟಿವ್ ಆಗಿದೆ. ನಾಯಕರ ಮೂಲಕ ಒಂದು ಕಡೆ ನಿತೀಶ್ ಕುಮಾರ್ರನ್ನ, ಒಂದು ಕಡೆ ಚಂದ್ರಬಾಬು ನಾಯ್ಡುರನ್ನ ಸೆಳೆದುಕೊಳ್ಳೋ ಪ್ರಯತ್ನ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಚಂದ್ರಬಾಬು ನಾಯ್ಡು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಚಂದ್ರಬಾಬು ನಾಯ್ಡು ನಿರ್ಧಾರ ಏನಾಗಿರುತ್ತೆ? ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ನಾನು ನಾಗರಾಜ್
ನಾಗರಾಜ್ ಯಾದವ್ ಅವ್ರನ್ನ ಮಾತನಾಡ್ಸೋದಕ್ಕೆ ಮುಂಚೆ ಸೀಟ್ ಬರಲಿಕ್ಕೆ ಕಲೆಕ್ಟಿವ್ ಲೀಡರ್ಶಿಪ್ಪು ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವರೆಲ್ಲ ಯಾವ ರೀತಿಯಲ್ಲಿ ನ್ಯಾಷನಲ್ ಲೆವೆಲ್ ಮಾಡಿದರು. ಭಾರತ್ ಜೋಡೋ ಬಗ್ಗೆ ಭಾಳಷ್ಟು ಜನ ನಮ್ಮ ಆಗಿನ ಆಡಳಿತ ಪಕ್ಷದಲ್ಲಿದ್ದರು ಬಹಳಷ್ಟು ಹೀಯಾಳಿಸಿ ಮಾತಾಡ್ತಾರೆ. ಅದೆಲ್ಲ ಪರಿಶ್ರಮ ಇವತ್ತಿನ ದಿವಸ ನಮ್ಮ 52 ಸೀಟ್ ಇರೋದು 98 ಸೀಟಿಗೆ ಬಂದಿರತಕ್ಕಂಥದ್ದು, ಆಲ್ಮೋಸ್ಟ್ ಡಬಲ್ ಇನ್ ನಂಬರ್. ನಾವು 164 ಸೀಟ್ಸ್ ಇದ್ದು ನಮ್ಮ ಗ್ರೂಪ್ ಇಂಡಿಯಾ ಗ್ರೂಪ್ ಒಂದು 164 ಸೀಟ್ಸ್ ಇತ್ತು. ಇವತ್ತು ನಾವು 230 ಸೀಟಿಗೆ ಬಂದಿದ್ದು ಅಂದರೆ 70 ಸೀಟುಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಇದೇನು ತೋರಿಸ್ತಾ ಇದೆ ಅಂದರೆ, ಒಂದು ಕಡೆ ಆಡಳಿತ ಪಕ್ಷದ ನೇತೃತ್ವ ವಹಿಸ್ಕೊಂಡು ನರೇಂದ್ರ ಮೋದಿ ನಾಯಕತ್ವನ ದೇಶ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಈಗ ಅವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ನಂಬರ್ ಟೆಕ್ನಿಕಲ್ ಇರ್ಬೋದು, ಆದರೆ ಯಾವುದು 303 ಸೀಟ್ಗಳಂತ ಇಟ್ಕೊಂಡು ಅವರು ಇಂಡಿಪೆಂಡೆಂಟ್ ಆಗಿ ಅಷ್ಟು ಸೀಟ್ಗಳು ತಗೊಂಡಿದ್ರು. ಅದ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು 353 ಸೀಟ್ ಇತ್ತಿದ್ದವರು ಇವತ್ತು ಅವರ ಜೊತೆಗಿರ್ತಕ್ಕಂಥದ್ದು 297, ಇನ್ನು 300 ಕೂಡ ಗಡಿ ದಾಟಲೇ ಇಲ್ಲ ಅವರು. ಆ ರೀತಿ ನೋಡಿದಾಗ ಒಂದು ಕಡೆ ಎಲ್ಲೋ ದೇಶದ ಜನ ನಾಟ್ ಹ್ಯಾಪಿ ವಿತ್ ಅಡ್ಮಿನಿಸ್ಟ್ರೇಷನ್ ಆಫ್ ನರೇಂದ್ರ ಮೋದಿಸ್ ಲೀಡರ್ಶಿಪ್ ಇನ್ ಸ್ಟೇಟ್ ಆಫ್ ಇನ್ ಇಂಡಿಯಾ ಅನ್ನೋ ಮಾತು ಹೇಳ್ತೀನಿ. ಕರ್ನಾಟಕ ವಿಚಾರಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾವು 20 ಟಾರ್ಗೆಟು 15 ದಾಟ್ತೀವಿ ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರಿನ 3 ಸೀಟುಗಳಿರ್ಬೋದು, ಇವೆಲ್ಲ ಸೋತಿರ್ತಕ್ಕಂಥ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿಗೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ. ಕಂಟಿನ್ಯೂಸ್ಲಿ ಬೆಂಗಳೂರು ನಗರದ 3 ಸೀಟು ನಾವು ಕಳ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ಯಾಕೆ ಅಂತಕ್ಕಂಥದ್ದು ಅವಲೋಕನ ಮಾಡಬೇಕಾದ್ರೆ ನಾಳೆಯಿಂದನೇ ಈ ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ಮತ್ತು ಈ ಸೀಟುಗಳು ಗೆಲ್ಲದೇ ಇದ್ದರೆ ವಿ ಕಾಂಟ್ ಇನ್ಕ್ರೀಸ್ ಅವರ್ ನಂಬರ್ಸ್ ಅಂತಕ್ಕಂಥದ್ದು ಸತ್ಯ. ಯಾಕಂದರೆ ಕೋಲಾರ ಇರ್ಬೋದು, ಕೋಲಾರಗಳು ಅದು ಕಾಂಗ್ರೆಸ್ನ ಗಟ್ಟಿಯಾದಂಥ ಒಂದು ನೆಲ ಆಗಿದೆ. ಒಳಗಡೆ ಹೊಡೆದಾಡ್ಕೊಂಡ್ರೆ ಅದರ ಲಾಭ ಆ ತಪ್ಪುಗಳು ಮುಂದೆ ಆಗದೇ ಇರೋಂಗೆ ನಾವು ಆತ್ಮವಲನ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿದ್ದೆಲ್ಲ ಸರಿ ಅಂತ ಹೇಳಿದ್ರೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯೋದಿಲ್ಲ. ಅದನ್ನೇ BJPಯವರು ಸರ್ವಾಧಿಕಾರಿ ಧೋರಣೆ ಮಾಡಕ್ಕೆ ಹೋಗಿ ನಮಗೆ 400 ಸೀಟ್ ಬರ್ತದೆ, ನಾವು 303 ಇದ್ದೀವಿ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತಕ್ಕಂಥದ್ದು ಮಾಡೋಕ್ಕೆ ಹೋದರೆ ನಾವು ಎಡವಿ ಬೀಳಬೇಕಾಗ್ತದೆ. ಅದು ಕಣ್ಣೆದುರುಗಡೆ ಇರತಕ್ಕಂಥದ್ದು. ಹಾಗಾಗಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಳುತ್ತೇವೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಡಾಕ್ಟರು ಗೆದ್ದಿರ್ಬೋದು, ಆದರೆ ನಾವು ಯಾಕೆ ಸೋತ್ವಿ ಅಂತಕ್ಕಂಥ ಆಲೋಚನೆ ಮಾಡಿದಾಗ ಏನಾದ್ರು ನ್ಯೂನತೆಗಳು ಸರಿ ಮಾಡ್ಕೊಳ್ತಕ್ಕ ಕೆಲಸವನ್ನು ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೊಂದು ಅಲಿಗೇಷನ್ ಇರ್ತಕ್ಕಂಥ ಸುಧಾಕರ್ನ ಮತ್ತೆ ಗೆಲ್ಲಿಸ್ತಾರಂತಂದರೆ ಯಾವ ಕಾರಣಕ್ಕೆ ಗೆಲ್ಲಿಸಿರೋದು ಯೋಚನೆ ಮಾಡಬೇಕಾಗ್ತದೆ. ಯಾವ ಕಾರಣ ಒಬ್ಬ ಯುವ ನಾಯಕ ಆಗಿದ್ದ ರಕ್ಷಣಾ ಸೋಲಿಸಿದ್ರಿಂದ ಯೋಚನೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಕೂಡ ಒಬ್ಬ ಯುವಕನ ಕೊಟ್ವಿ, ಇವರು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರತಕ್ಕಂತಹ ಜಗದೀಶ್ ಶೆಟ್ಟರು ಬೇರೆ ಕಡೆ ಬಂದು ಗೆಲ್ತಾರಂತ ಯಾಕೆ ಅಂತಕ್ಕಂಥ ಆಲೋಚನೆ ಮಾಡಬೇಕು. ಎಲ್ಲವೂ ಕೂಡ ಆಲೋಚನೆ ಮಾಡ್ತೀವಿ. ಆದರೆ ಒಂದು ಮಾತ್ರ ಸತ್ಯ, ಏನು BJP ಅವರು 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿದ್ರು, ನಾವು 20 ಗೆಲ್ತೀವಿ ಅಂತ ಹೇಳಿದ್ವಿ. ಅವ್ರು 28 ಗೆಲ್ದ್ರೆ ನಾಗರಾಜ್ ಯಾದವ್ ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಅಷ್ಟೊಂದು ಸವಾಲನ್ನ ಸ್ವೀಕಾರ ಮಾಡಿದ್ವಿ. ನಾವು ಇವತ್ತು 9 ಸೀಟಿಗೆ ಬಂದಿದ್ದೀವಿ. ಅದನ್ನ ಇನ್ನೂ ಒಂದು 9 ಸೀಟ್ ಗೆಲ್ಲಿಗೆ ಏನು ಮಾಡಬೇಕು ಅಂತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಸವಾಲು ಹಾಕಿದ್ರು, ಅದನ್ನು ನಿಮ್ಮ ಟೈಮ್ ಬಂದಾಗ ಹೇಳಿ ಸರ್. ಯಾಕಂದ್ರೆ ಮೇಡಮ್ ಬೆಳಗ್ಗೆಯಿಂದ ಪಾಪ ಮಾತಾಡಿ ಬಂದವ್ರೆ. ಹಾಗಾಗಿ ನಾನು ಹೇಳ್ತಿದ್ದೇನೆ ಇರಿ, ನಾನು ಹೇಳ್ತೀನಿ 9 ಸೀಟ್ ಬಂದಿರ್ಬೋದು, ಅದು 18 ಸೀಟ್ ಆಗಬೇಕಾಗಿರ್ತಕ್ಕಂಥ ಆಲೋಚನೆಗಳು ಇರೋ ಸಂದರ್ಭದಲ್ಲಿ ಈ ವೋಟ್ ಶೇರ್ನ ನೋಡಬೇಕಾಗ್ತದೆ. ನ್ಯೂನತೆಗಳನ್ನ ಸರಿ ಮಾಡೋಕ್ಕೋದ. ಒಂದು ಮಾತ್ರ ಆಗಿರ್ತಕ್ಕಂಥ ಏನಂತಂದ್ರೆ, ಯಾವ ಸರ್ವಾಧಿಕಾರಿ ಧೋರಣೆಯಿಂದ ನಡೀತಾ ಇತ್ತೋ, ಯಾವ ಆ BJP ಡಿಕ್ಟೇಟರ್ಶಿಪ್ ಜಾಗದಲ್ಲಿ ಕೂತಿತ್ತೋ, ಅದು ಇನ್ನು ಮುಂದೆ ನಡೆಯಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಆಡಳಿತ ಇರ್ತಕ್ಕಂಥ ನಮಗೆ ನಮ್ಮ ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ಒಂದು 100 ಜನ MP ಇರೋದ್ರಿಂದ ಪಾರ್ಲಿಮೆಂಟಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರಿಗೆ ದೊರಕಬೇಕಂತಹ ನ್ಯಾಯಬದ್ಧವಾದ ಹಕ್ಕು ಬಾಧ್ಯತೆಗಳನ್ನ ನಾವು ಪ್ರತಿಪಾದನೆ ಮಾಡಲಿಕ್ಕೆ ಸಮರ್ಥವಾಗಿ. ಒಂದೊಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ನಡೀತಾ ಇದೆ. ಇಬ್ಬರು ಪ್ರಬಲ ಪಕ್ಷಗಳ ನಾಯಕರನ್ನ ಸೆಳೆದುಕೊಂಡು ಸರ್ಕಾರ ರಚನೆ ಮಾಡಬೇಕು ಅಂತ INDIA ಒಕ್ಕೂಟ ಪ್ರಯತ್ನ ಪಡ್ತಾ ಇದೆ. ಅದರ ಭಾಗವಾಗಿ ಒಂದು ಕಡೆ ಚಂದ್ರಬಾಬು ನಾಯ್ಡುರನ್ನ, ಮತ್ತೊಂದು ಕಡೆ ನಿತೀಶ್ ಕುಮಾರ್ರನ್ನ ನಿರಂತರವಾಗಿ ಸಂಪರ್ಕಿಸುವ ಪ್ರಯತ್ನ ಪಡ್ತಾ ಇದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ನೀಡ್ತೀವಿ. ಚಿಕ್ಕ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.